ಸೈತಾನನಿಗೆ ಶಕ್ತಿ ಇದೆಯಾ? ಕೆಲವರು ಏನ್ ಹೇಳ್ತಾ ಇರ್ತಾರೆ ಅಂದ್ರೆ, ಸೈತಾನಿಗೆ ಯಾವ ಶಕ್ತಿನೇ ಇಲ್ಲ, ಅವನೊಬ್ಬ ವೇಸ್ಟ್ ಫೆಲೋ ಅಂತ ಇರ್ತಾರೆ. ಕೆಲವರು ಏನ್ ಮಾಡ್ತಾರೆ, ಸೈತಾನಿಗೂ ತುಂಬಾ ಶಕ್ತಿ ಇದೆ ಅಂತ ಕೆಲವರು ಹೇಳ್ತಾ ಇರ್ತಾರೆ. ಹಂಗಂದ್ರೆ ಸೈತಾನಿಗೆ ಶಕ್ತಿ ಇದೆಯಾ, ಸೈತಾನಿಗೆ ಶಕ್ತಿ ಇಲ್ವಾ ಅಂತಂದ್ರೆ, ಸೈತಾನನಿಗೆ ಶಕ್ತಿ ಇದೆ. ಯಾವ ಶಕ್ತಿ ಇದೆ ಅಂತಂದ್ರೆ, ದೇವರು ಅವನನ್ನು ಉಂಟು ಮಾಡಿದಾಗ ಎಷ್ಟು ಶಕ್ತಿ ಕೊಟ್ಟರು ಅಷ್ಟು ಶಕ್ತಿ ಈಗಲೂ ಸಹ ಇದೆ. ದೇವದೂತಗಳನ್ನೆಲ್ಲ ದೇವರು ಉಂಟು ಮಾಡಿದ್ರು. ಸೈತಾನನು ಕೂಡ ಒಬ್ಬ ದೇವದೂತ. ದೇವದೂತರುಗಳಿಗೆಲ್ಲ ದೇವರು ಅವರದೇ ಆದ ಶಕ್ತಿ ಕೊಟ್ಟಿದ್ದಾರೆ. ಸೈತಾನನು ಒಂದು ದೇವದೂತನಾಗಿ ಅವನಿಗೂ ಸಹ ಅವರದೇ ಆದ ಶಕ್ತಿಯನ್ನ ದೇವರು ಕೊಟ್ಟಿದ್ರು. ಆದ್ರೆ ಅವನ ಬಿದ್ದು ಹೋದ. ಆದ್ರೆ ಈಗ ಅವನಲ್ಲಿ ಆ ಶಕ್ತಿ ಅದೇ ತರ ಇದೆ. ದೇವದೂತರಿಗೆ ಏನ್ ಶಕ್ತಿ ಕೊಟ್ಟಿದ್ರು ಅದೇ ತರ ಶಕ್ತಿ ಸೈತಾನಲ್ಲೂ ಕೂಡ ಇದೆ. ಆದ್ರೆ ಹಂಗನ್ಬಿಟ್ಟು ಸೈತಾನನು ದೇವರಿಗೆ ಸಮವ? ಕೆಲವ್ರು ಏನ್ ಮಾಡ್ತಾರೆ, ಕೆಲವೊಂದು ಫೋಟೋಗಳು ಹಾಕ್ತಾ ಇರ್ತಾರೆ. ಆ ಫೋಟೋಗಳಲ್ಲಿ ಹೆಂಗೆ ಅಂತಂದ್ರೆ, ಒಂದ್ ಕಡೆ ಯೇಸು ಕ್ರಿಸ್ತನು ಇರೋ ತರ ಒಂದು ಚಿತ್ರ ಹಾಕ್ಬಿಟ್ಟು, ಇನ್ನೊಂದ್ ಕಡೆ ಸೈತಾನ ಇರೋ ತರ ಎರಡು ಕೊಂಬಿರೋ ತರ ಒಂದು ಚಿತ್ರ ಹಾಕ್ಬಿಟ್ಟು ಹಿಂಗ್ ಹಿಡ್ಕೊಂಡು ಒಬ್ರನ್ನೊಬ್ರು ಸೋಲ್ಸೋ ತರ, ನೀನ್ ನನ್ನ ಸೋಲಿಸ್ತೀಯಾ, ನಾನು ನಿನ್ನೂ ಸೋಲಿಸ್ತೀನ, ಯಾರು ಶಕ್ತಿವಂತರು ನೋಡೋಣ ಅನ್ನತರ ಇಬ್ರು ಯೇಸು ಕ್ರಿಸ್ತನು ಸೈತಾನನು ಫೈಟ್ ಮಾಡ್ತಾ ಇರೋ ತರ ಚಿತ್ರಗಳೆಲ್ಲ ಹಾಕ್ಬಿಟ್ಟು ತೋರಿಸ್ತಾ ಇರ್ತಾರೆ. ಆಗ ಸೈತಾನನು ದೇವರಿಗೆ ಸರಿಸಮವ? ಸೈತಾನನು ದೇವರನ್ನ ಎದುರಿಸೋದಕ್ಕೆ ಶಕ್ತನ ಅಂತಂದ್ರೆ ಅದು ಯಾವ ಕಾಲಕ್ಕೂ ಇಲ್ಲ. ಸೈತಾನನಿಗೂ ದೇವರಿಗೂ ನಾವು ಹೋಲಿಕೆ ಮಾಡ್ಬೇಕಂದ್ರೆ ಯಾವ ತರ ಹೋಲಿಕೆ ಮಾಡಬಹುದು ಅಂತಂದ್ರೆ, ಒಂದು ಸಾಸಿವೆ ಕಾಳು ನಮಗ್ ಗೊತ್ತು. ಸಾಸಿವೆ ಕಾಳು ಎಷ್ಟಿರುತ್ತೆ, ಇಷ್ಟಿರುತ್ತೆ. ಈ ಸಾಸಿವೆ ಕಾಳು ಯಾವ ತರ ಇರುತ್ತೆ, ಗುಂಡಿಗಿರುತ್ತೆ. ಒಂದ್ ಕಡೆ ಸಾಸಿವೆ ಕಾಳನ್ನ ಹಿಡ್ಕೊಂಡ್ಬಿಟ್ಟು, ಇನ್ನೊಂದ್ ಕಡೆ ಈಗ ಭೂಮಿ ಯಾವ ತರ ಇದೆ, ನಮ್ಮ ಭೂಮಿನ ನಾವು ವಾಸ ಮಾಡೋ ಭೂಮಿ ಕೂಡ ಗುಂಡಾಗಿದೆ. ಈ ಗುಂಡಾಗಿರುವಂತ ವಾಸ ಮಾಡುವಂತ ನಾವು ಈ ಭೂಮಿನ ಒಂದ್ ಕಡೆ ಇಟ್ಬಿಟ್ಟು, ಇನ್ನೊಂದು ಕಡೆ ಗುಂಡಾಗಿರುವಂತ ಒಂದು ಸಾಸಿವೆ ಕಾಳನ್ನ ಇಟ್ಬಿಟ್ಟು, ಇದೆರಡು ಇವಾಗ ಇದಕ್ ಬಿಡೋಣ ಅಂತಂದ್ರೆ ಅದ್ರಲ್ಲಿ ಅರ್ಥ ಇದೆಯಾ? ಒಂದು ಸಾಸಿವೆ ಕಾಳು, ಗುಂಡಿಗಿರುವಂತ ಸಾಸಿವೆ ಕಾಳು, ಅದ್ರ ತರನೇ ಗುಂಡಿಗಿರುವಂತ ಒಂದು ಭೂಮಿಯನ್ನು ಹೊಡೆದು ಅದನ್ನ ಚಿದಾರ್ ಬದರ್ ಮಾಡಕ್ಕಾಗತ್ತಾ? ಅದಕ್ಕೆ ನಾವು ಹೋಲಿಕೆ ಮಾಡಕ್ಕಾಗತ್ತಾ? ಈ ಭೂಮಿ ಎಷ್ಟು ದೊಡ್ಡದಿದೆ, ಅದ್ರಲ್ಲಿ ಒಂದೇ ಒಂದು ಸಾಸಿವೆ ಕಾಳು ಅಂತಂದ್ರೆ ಅದು ಎಷ್ಟಾಯ್ತು? ಒಂದು ಸಾಸಿವೆ ಕಾಳಿಗೂ ಒಂದು ಭೂಮಿ ಗಾತ್ರಕ್ಕೂ ಹೋಲಿಕೆ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಹೋಗ್ಲಿ, ಒಂದು ಸಾಸಿವೆ ಒಂದು ಭೂಮಿಗೆ ಹೋಲಿಕೆ ಮಾಡಕ್ ಆಗ್ಲಿಲ್ಲ. ಹೋಗ್ಲಿ, ಒಂದು ಸಾಸಿವೆ ಒಂದು ಸೂರ್ಯನಿಗೆ ಹೋಲಿಕೆ ಮಾಡಬಹುದಾ? ಸೂರ್ಯ ಭೂಮಿಗಿಂತ ದೊಡ್ಡದು. ಭೂಮಿಗಿಂತ ಸೂರ್ಯ ಎಷ್ಟು ದೊಡ್ಡದು ಅಂತಂದ್ರೆ, ಇಂತಹ ಭೂಮಿಯನ್ನ ಸೂರ್ಯನಲ್ಲಿ 13 ಲಕ್ಷ ಭೂಮಿಗಳು ತುಂಬೋದು. ನಮ್ಮಲ್ಲಿ ಒಂದು ಪಾತ್ರೆ ಇರುತ್ತೆ, ಆ ಪಾತ್ರೆಯಲ್ಲಿ ಒಂದು 4 ಮುದ್ದೆ ಮಾಡಿ 4 ಮುದ್ದೆ ಹಾಕಿ ಮುಚ್ಚಿಡ್ತೀವಿ. ಅದೇ ತರ ಸೂರ್ಯನ ಒಳಗಡೆ ಸೂರ್ಯ ಎಷ್ಟು ಅಗಲ ಇದ್ದಾನೆ ಅಂತಂದ್ರೆ, ನಮ್ಮ ಭೂಮಿಯನ್ನು ತಗೊಂಡಾಗ ಸೂರ್ಯನ ಒಳಗಡೆ ಹಾಕಿದ್ರೆ 13 ಲಕ್ಷ ಭೂಮಿಗಳನ್ನ ಹಾಕ್ಬೇಕು. ಅಷ್ಟು ಭೂಮಿ ಹಾಕಿದ್ರೆ ಸೂರ್ಯ ತುಂಬೋಗುತ್ತೆ. ಆಗ ಸೂರ್ಯ ಭೂಮಿಗಿಂತ ಅಷ್ಟು ದೊಡ್ಡದು. ಆಗ ಆ ಸೂರ್ಯನಿಗೂ ಈ ಸಣ್ಣ ಸಾಸಿವೆ ಕಾಳಿಗೂ ಅದು ಗುಂಡಿಗೆ ಇದೆ, ಇದು ಗುಂಡಿಗೆ ಇದೆ, ಹೋಲಿಕೆ ಮಾಡಕ್ಕಾಗುತ್ತಾ? ಅದು ಇಲ್ಲ ಅಂತಂದ್ರೆ, ಸೂರ್ಯನಿಗಿಂತಲೂ ದೊಡ್ಡ ನಕ್ಷತ್ರಗಳು, ಸೂರ್ಯ ಒಂದು ನಕ್ಷತ್ರ, ಅದೇ ತರ ದೊಡ್ಡ ನಕ್ಷತ್ರಗಳು ನಮ್ಮ ಸೌರ ಮಂಡಲದಲ್ಲಿದೆ. ಇದುವರೆಗೂ ಮನುಷ್ಯರು ಕಂಡುಹಿಡಿದಿರುವಂತ ನಕ್ಷತ್ರಗಳಲ್ಲಿ ಅತ್ಯಂತ ದೊಡ್ಡ ನಕ್ಷತ್ರ ಯಾವುದು ಅಂತಂದ್ರೆ ಅದು ಸೂರ್ಯನಿಗೆ 1700 ಪಟ್ಟು ಅಧಿಕವಾಗಿದೆ. ಅವಾಗ ಅದಕ್ಕೆ ಒಂದು ಸಣ್ಣ ಸಾಸಿವೆ ಕಾಳಿಗೆ ಇಟ್ಕೊಂಡು ನೋಡಿದ್ರೆ, ಹೋಲಿಕೆ ಮಾಡಿದ್ರೆ ಹೆಂಗಿರುತ್ತೆ? ಇದೆಲ್ಲ ಅಸಾಧ್ಯವಾದ ಕೆಲಸ. ಒಂದು ವೇಳೆ ಅಷ್ಟು ದೊಡ್ಡ ನಕ್ಷತ್ರಕ್ಕೂ ಒಂದು ಸಾಸಿವೆ ಕಾಳಿಗೂ ನಾವು ಇಟ್ಕೊಂಡು ಹೋಲಿಕೆ ಮಾಡಿದ್ರೆ ಮಾಡ್ಬೋದೇನೋ. ಸೈತಾನ್ಗೂ ದೇವರಿಗೂ ಹೋಲಿಕೆ ಮಾಡೋದಕ್ಕೆ ಆಗೋದೇ ಇಲ್ಲ. ಸೈತಾನು ಒಂದು ಸಣ್ಣ ಸಾಸಿವೆ ಕಾಳಷ್ಟು, ದೇವರು ಇಡೀ ಸೌರ ಮಂಡಲದಲ್ಲಿ ಮನುಷ್ಯರು ಇದುವರೆಗೂ ಕಂಡು ಹಿಡಿದಿರುವಂತ ಅತ್ಯಂತ ದೊಡ್ಡ ನಕ್ಷತ್ರಗಳಿಗೂ ಮೀರಿದ ಆತನು. ಅಂದ್ರೆ ಆತನಿಗೂ ಸೈತಾನಿಗೂ ಅಷ್ಟು ವ್ಯತ್ಯಾಸ ಇದೆ. ಆ ಸಣ್ಣ ಸಾಸಿವೆ ಭೂಲೋಕ ಸೌರ ಮಂಡಲದಲ್ಲೇ ಇದುವರೆಗೂ ಮನುಷ್ಯರು ಕಂಡುಹಿಡಿದಿರುವಂತ ದೊಡ್ಡ ನಕ್ಷತ್ರಕ್ಕಾದ್ರೂ ಹೋಲಿಕೆ ಮಾಡಿ ಒಂದ್ ವೇಳೆ ನಾವು ಮಾತಾಡ್ಬೋದೇನೋ. ಆದ್ರೆ ಸೈತಾನನಿಗೂ ದೇವರಿಗೂ ಹೋಲಿಕೆ ಮಾಡೋದಕ್ಕೆ ಆಗೋದೇ ಇಲ್ಲ. ದೇವರ ಸ್ಥಾನನೇ ಬೇರೆ, ಸೈತಾನ ಸ್ಥಾನನೇ ಬೇರೆ. ಸೈತಾನು ದೇವರಿಗೆ ಯಾವತ್ತೂ ಸರಿಸಮ ಅಲ್ಲ. ದೇವರಿಗೂ ಸೈತಾನಿಗೂ ಯಾವತ್ತೂ ಯುದ್ಧನೇ ಇಲ್ಲ. ಯಾಕಂದ್ರೆ ಇಬ್ರು ಯಾರಾದ್ರೂ ಯುದ್ಧ ಮಾಡ್ತಾರಂದ್ರೆ ಒಬ್ರಿಗೊಬ್ರು ಹೊಡೆದಾಡೋದಕ್ಕೆ ಸಾಧ್ಯ ಇರುವಂತವ್ರೆ ಯುದ್ಧ ಮಾಡಕ್ ಸಾಧ್ಯ. ಒಬ್ರಿಗೊಬ್ಬರಿಗೆ ಸರಿಸಾಮಾನ್ಯ ಅಲ್ಲದಿರುವಂತವ್ರು ಯುದ್ಧ ಮಾಡೋದಕ್ಕೆ ಆಗೋದೇ ಇಲ್ಲ. ಆಗ ಸೈತಾನನು ದೇವರಿಗೆ ಯಾವತ್ತೂ ಸರಿಸಮ ಅಲ್ಲ. ಅವನೊಬ್ಬ ಕೆಲಸದವನಷ್ಟೇ, ದೇವರ ಒಂದು ಸೇವಕ ಅಷ್ಟೇ ಅವನು. ಆದ್ರೆ ಬಿದ್ದು ಹೋಗಿರುವಂತ ಸೇವಕ.
ಕೆಟ್ಟು ಹೋಗಿರುವಂತ ಆಳು ಅಷ್ಟೇ ಹೊರತು ದೇವರಿಗೆ ಅವನು ಯಾವತ್ತೂ ಸರಿಸಮ ಅಲ್ಲ. ದೇವರ ಸಮಕ್ಕೆ ಅವನು ಯಾವತ್ತು ಬರೋದಕ್ಕೆ ಆಗೋದಿಲ್ಲ. ದೇವರಿಗೂ ಸೈತಾನಿಗೂ ಯುದ್ಧ ಅನ್ನೋದು ಯಾವುದು ಇಲ್ಲೇ ಇಲ್ಲ. ಆದ್ರೆ ಯಾರಿಗೂ ಯುದ್ಧ ಇದೆ ಅಂತಂದ್ರೆ ದೇವದೂತರಿಗೂ ಸೈತಾನಿಗೂ ಯುದ್ಧ ಇದೆ. ದೇವರೇನ್ ಮಾಡ್ತಾರೆ? ಸೈತಾನ ಜೊತೆ ದೇವ್ರು ಯುದ್ಧ ಮಾಡಲ್ಲ. ಸೈತಾನ ಜೊತೆ ದೇವ್ರು ಯುದ್ಧ ಮಾಡೋದ್ರಲ್ಲಿ ಅರ್ಥನೇ ಇಲ್ಲ. ಆದ್ರೆ ಅವನಿಗೆ ವಿರುದ್ಧವಾಗಿ ನಿಂತು ಯುದ್ಧ ಮಾಡಕ್ಕೆ ದೇವ್ರು ಏನ್ ಮಾಡ್ತಾರೆ ಅಂದ್ರೆ ದೇವದೂತರನ್ನು ಕಳಿಸ್ತಾರೆ, ಮೀಕಾಯಲನ್ನು ಕಳಿಸ್ತಾರೆ. ನಾವು ದೇವರ ವಾಕ್ಯವನ್ನ ಓದಿ ನೋಡುವಾಗ ಪ್ರಕಟಣೆ ಪುಸ್ತಕ 12ನೇ ಅಧ್ಯಾಯ 7ನೇ ವಾಕ್ಯವನ್ನ ನಾವು ಓದಿ ನೋಡಿದರೆ ಈ ವಾಕ್ಯದಲ್ಲಿ ಈ ರೀತಿದೆ: ಪರಲೋಕದಲ್ಲಿ ಯುದ್ಧ ನಡೆಯಿತು. ಮೀಕಾಯಿಲನು ಅವನ ದೂತರು ಘಟಸರ್ಪನ ಮೇಲೆ ಯುದ್ಧ ಮಾಡುವುದಕ್ಕೆ ಹೊರಟರು. ಘಟಸರ್ಪನು ಅವನ ದೂತರು ಯುದ್ಧ ಮಾಡಿ ಸೋತು ಹೋದರು. ಪರಲೋಕದಲ್ಲಿ ಯುದ್ಧ ಆಯಿತು. ಅದರಲ್ಲಿ ಘಟಸರ್ಪನು ಅಂದ್ರೆ ಸೈತಾನನು ಅವನ ದೂತರು ಯುದ್ಧ ಮಾಡಿದರು. ಅವರಿಗೆ ವಿರುದ್ಧವಾಗಿ ಯಾರು ಯುದ್ಧ ಮಾಡಿದ್ರು? ಅವರಿಗೆ ವಿರುದ್ಧವಾಗಿ ದೇವರು ಯುದ್ಧ ಮಾಡಿಲ್ಲ. ಅವರಿಗೆ ವಿರುದ್ಧವಾಗಿ ಯುದ್ಧ ಮಾಡಿದ್ದು ಮೀಕಾಯಿಲನು ಅವನ ದೂತರು. ಈ ಮೀಕಾಯಿಲನು ಯಾರು? ಪ್ರಧಾನ ದೇವದೂತರುಗಳಲ್ಲಿ ತಾನು ಕೂಡ ಒಬ್ಬ. ದೇವದೂತರುಗಳಲ್ಲಿ ಬೇರೆ ಬೇರೆ ವ್ಯತ್ಯಾಸ ಇದೆ. ಪ್ರಧಾನ ದೇವದೂತರು, ಸಾಧಾರಣ ದೇವದೂತ ಅಂತೆಲ್ಲ ದೇವರು ವ್ಯತ್ಯಾಸವಾಗಿ ಇಟ್ಟಿದ್ದಾರೆ. ಆ ಪ್ರಧಾನ ದೇವದೂತರಲ್ಲಿ ಮೀಕಾಯಿಲನು ಒಬ್ಬ. ಅವನ ಜೊತೆ ಇದ್ದಂತ ದೇವದೂತರ ಜೊತೆ ಸೇರ್ಕೊಂಡು ಸೈತಾನು ಮತ್ತೆ ಅವನ ಜೊತೆ ಇದ್ದಂತ ದೇವದೂತರ ಜೊತೆ ಯುದ್ಧ ಮಾಡ್ತಾರೆ. ಅದರಲ್ಲಿ ಸೈತಾನ ಅವನ ದೂತರು ಸೋತೋಗ್ತಾರೆ. ಮೀಕಾಯಿಲನು ಅವನ ದೂತರನ್ನ ಎದುರಿಸೋದಕ್ಕೆ ಸೈತಾನಿಗೂ ಅವನ ಜೊತೆ ದೂತರಿಗೂ ಆಗೋದಿಲ್ಲ. ಇನ್ನ ದೇವರನ್ನ ಎದುರಿಸಕ್ಕೆ ಅವನಿಗೆಲ್ಲ ಆಗುತ್ತಾ? ಅದು ಯಾವುದು ಕೂಡ ಆಗೋದೇ ಇಲ್ಲ. ಆಗ ಸೈತಾನನು ಯಾರಿಗೆ ಸಮ ಅಂತಂದ್ರೆ ಮೀಕಾಯಿಲನಿಗೆ ಸಮ, ದೇವದೂತರಿಗೆ ಸಮ. ದೇವರಿಗೆ ಅವನಿಗೆ ಯಾವತ್ತು ಹೋಲಿಕೆ ಇಲ್ಲೇ ಇಲ್ಲ, ಅದು ಸಾಧ್ಯನೂ ಇಲ್ಲ. ಆದ್ರೆ ನಾವು ತಪ್ಪಾಗಿ ಅನ್ಕೊಂಡ್ಬಿಡ್ತೀವಿ. ಏನ್ ತಪ್ಪಾಗಿ ಅನ್ಕೊಂಡ್ಬಿಡ್ತೀವಿ? ದೇವ್ರಿಗೂ ಸೈತಾನಿಗೂ ಯುದ್ಧ, ದೇವ್ರಿಗೆ ಗೆಲ್ತಾರೆ ಅನ್ಕೊಳ್ತೀವಿ. ಸೈತಾನಿಗೂ ದೇವ್ರಿಗೂ ಯುದ್ಧನೇ ಇಲ್ಲ. ಅವನ್ ಬರೀ ದೇವ್ರಿಗೆ ಕೆಲಸದವನ ಅಷ್ಟೇನೆ. ಆದ್ರೆ ಯುದ್ಧ ಮಾಡೋದು ಯಾರು ಅಂದ್ರೆ ದೇವದೂತರು ಮಾತ್ರ. ದೇವರ ಪರವಾಗಿ ನಿಂತಿರುವ ಪರಿಶುದ್ಧವಾದ ನಂಬಿಗಸ್ತರಾದ ದೇವದೂತರು, ಬಿದ್ದು ಹೋಗಿರುವಂತ ಸೈತಾನನ ಅವನ ದೂತರು, ಇವರು ಯುದ್ಧ ಮಾಡ್ತಾರೆ ಅಷ್ಟೇ. ಆದ್ರೆ ದೇವರನ್ನ ಅವನು ಎದುರಿಸೋದಕ್ಕೆ ಯಾವತ್ತೂ ಅವನ ಕೈಯಲ್ಲಿ ಆಗೋದಿಲ್ಲ. ದೇವರಿಗೂ ಅವನಿಗೆ ಯುದ್ಧವನ್ನ ಊಹಿಸಿಕೊಳ್ಳೋದಕ್ಕೂ ಕಲ್ಪನೆ ಮಾಡೋದಕ್ಕೂ ಸಾಧ್ಯ ಇಲ್ಲ. ಸೈತಾನ ಯಾವತ್ತೂ ದೇವರಿಗೆ ಸರಿಸಮ ಅಲ್ಲವೇ ಅಲ್ಲ. ಮತ್ತೆ ದೇವರಿಗೂ ಸೈತಾನನಿಗೂ ಇರೋ ವ್ಯತ್ಯಾಸ ಏನು? ದೇವರಿಗೂ ಸೈತಾನನಿಗಿರೋ ವ್ಯತ್ಯಾಸ ಏನು ಅಂತಂದ್ರೆ ದೇವರು ಆರಂಭವೂ ಅಂತ್ಯವೂ ಇಲ್ಲದಿರುವ ಆತ, ಸರ್ವ ಸದಾ ಕಾಲಗಳಲ್ಲಿಯೂ ವಾಸ ಮಾಡುವ ಆತನು ದೇವರು. ನೀವು ಹುಟ್ಟಿರೋದಕ್ಕೆ ಒಂದು ದಿವಸ ಇದೆ. ಆ ದಿವಸವನ್ನ ನಾವು ಹುಟ್ಟಿದಬ್ಬ ಅಂತ ಆಚರಿಸ್ಕೊಳ್ತೀವಿ. ದೇವರು ಹುಟ್ಟಿರುವಂತ ದಿವಸನೇ ಇಲ್ಲ. ಅವರು ಯಾವಾಗಲೂ ಸಹ ಇರುವಾತನಾಗಿದ್ದಾರೆ. ಹಲ್ಲೆಲೂಯಾ. ಹಿ ಎಕ್ಸಿಸ್ಟ್ ಫಾರ್ ಎವರ್. ಆದ್ರೆ ಸೈತಾನ್ ಏನಂತಂದ್ರೆ ಅವನು ಉಂಟು ಮಾಡಲ್ಪಟ್ಟಿರುವವನು, ದೇವರಿಂದ ಉಂಟು ಮಾಡಲ್ಪಟ್ಟಿರುವವನು. ಅವನಿಗೆ ಒಂದು ಪ್ರಾರಂಭ ಇದೆ, ದೇವರಿಗೆ ಪ್ರಾರಂಭ ಅನ್ನೋದು ಇಲ್ಲ. ಮತ್ತೆ ದೇವರು ಸೃಷ್ಟಿಕರ್ತನು, ಆತನು ಉಂಟು ಮಾಡಬಲ್ಲ ಆತನು. ಸೈತಾನನು ಸೃಷ್ಟಿ ಮಾಡಲ್ಪಟ್ಟಿರುವವನು, ಅವನು ಏನನ್ನು ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ. ದೇವರು ಸೃಷ್ಟಿ ಮಾಡುವ ಆತನು, ಸೈತಾನನು ಸೃಷ್ಟಿ ಮಾಡಲ್ಪಟ್ಟಿರುವವನು, ಅವನಿಂದ ಏನನ್ನು ಸೃಷ್ಟಿ ಮಾಡೋದಕ್ಕೆ ಆಗೋದಿಲ್ಲ. ಮತ್ತೆ ದೇವರು ಜೀವವನ್ನು ಕೊಡುವ ಆತನು. ಮನುಷ್ಯನನ್ನ ಮಣ್ಣಿನಿಂದ ಮಾಡಿ ಅವನಲ್ಲಿ ಜೀವಶ್ವಾಸವನ್ನು ದೇವರು ಊದಿರರು, ಅವನು ಬದುಕುವ ಪ್ರಾಣಿಯಾದನು. ದೇವರು ಜೀವವನ್ನು ಕೊಡಬಹುದು, ಆದರೆ ಸೈತಾನು ಜೀವವನ್ನು ಕೊಡುವುದಕ್ಕೆ ಆಗೋದಿಲ್ಲ. ಯಾವ ಜೀವಜಂತುಗಳಿಗೂ ಸೈತಾನನು ಜೀವವನ್ನು ಕೊಡೋದಕ್ಕೆ ಆಗೋದಿಲ್ಲ. ಆ ಅಧಿಕಾರ ದೇವರು ಮಾತ್ರನೇ ಇದೆ. ದೇವರು ಎಲ್ಲಾ ಸ್ಥಳಗಳಲ್ಲಿದ್ದಾರೆ. ದೇವರು ಎಲ್ಲಾ ಸ್ಥಳಗಳಲ್ಲಿದ್ದಾರೆ. ದೇವರಿಗೆ ಮರೆಯಾಗಿ ಎಲ್ಲೂ ಹೋಗೋದಕ್ಕೆ ಆಗೋದಿಲ್ಲ. ಸೈತಾನನು ಎಲ್ಲಾ ಸ್ಥಳಗಳಲ್ಲಿ ಇರೋದಿಲ್ಲ. ಅವನು ಎಲ್ಲಿದ್ದಾನೋ ಅಲ್ಲಿ ಮಾತ್ರನೇ ಇರ್ತಾನೆ. ಅವನಿರೋ ಸ್ಥಳ ಬಿಟ್ಟು ಎಲ್ಲಾ ಕಡೆಯಲ್ಲಿ ಅವನು ಇರೋಕ್ಕಾಗೋದಿಲ್ಲ. ಆದ್ರೆ ದೇವರು ಎಲ್ಲಾ ಕಡೆಗಳಲ್ಲಿಯೂ ಇರ್ತಾರೆ. ಮತ್ತೆ ದೇವರಿಗೆ ಸಕಲವೂ ತಿಳಿದರು. ಆತನಿಗೆ ತಿಳಿದಿರುವಂತಹ ಕಾರ್ಯ ಒಂದೂ ಇಲ್ಲ. ಎಲ್ಲವೂ ದೇವರಿಗೆ ತಿಳಿದಿದೆ. ಸಮಸ್ತ ಜ್ಞಾನವು, ಸಮಸ್ತ ತಿಳುವಳಿಕೆಯು, ಸಮಸ್ತ ಅರಿವು ದೇವರಿಗಿದೆ. ದೇವರ ಜ್ಞಾನ ಅಪರಿಮಿತ, ಅದನ್ನ ಯಾವತ್ತೂ ಎಣಿಸೋದಕ್ಕೂ ಆಗುದಿಲ್ಲ. ಆದ್ರೆ ಸೈತಾನನ ಜ್ಞಾನ ಅಪರಿಮಿತ ಅಲ್ಲ. ಅವನಿಗೆ ದೇವರು ಎಷ್ಟು ಜ್ಞಾನ ಕೊಟ್ಟಿದ್ದಾರೆ, ಎಷ್ಟು ತಿಳುವಳಿಕೆ ಕೊಟ್ಟಿದ್ದಾರೆ ಅಷ್ಟು ಮಾತ್ರ ಇದೆ ಹೊರತು ಅದು ಅಪರಿಮಿತ ಅಲ್ಲ. ಮತ್ತೆ ದೇವರು ಸಕಲ ಬಲವುಳ್ಳ ಆತನು. ಎಲ್ಲಾ ಶಕ್ತಿ, ಪ್ರಭಾವ, ಬಲ ದೇವರಲ್ಲಿ ಅಡಗಿದೆ. ದೇವರ ಶಕ್ತಿಗೆ ಕೊನೆಯೇ ಇಲ್ಲ. ಆದರೆ ಸೈತಾನನ ಶಕ್ತಿಗೆ ಒಂದು ಮಿತಿ ಇದೆ. ಸೈತಾನನಿಗೆ ಶಕ್ತಿ ಇದೆ,
ಆದ್ರೆ ಅದಕ್ಕೊಂದು ಮಿತಿ ಇದೆ. ದೇವರು ಸೈತಾನನಿಗೆ ಎಷ್ಟು ಶಕ್ತಿ ಕೊಟ್ಟಿದ್ದಾರೋ ಅಷ್ಟು ಮಾತ್ರ ಇದೆ, ಅದನ್ನು ಮೀರಿ ಅವನಿಗೆ ಇಲ್ಲ. ಆದ್ರೆ ದೇವರ ಬಲ ಆ ರೀತಿ ಅಲ್ಲ, ದೇವರ ಬಲ ಕೊನೆ ಇಲ್ಲದ್ದು. ಹಲ್ಲೆಲೂಯಾ. ಆಗ ದೇವರಿಗೂ ಸೈತಾನನಿಗೂ ಹೋಲಿಕೆನೇ ಇಲ್ಲ. ಸೈತಾನನು ದೇವರಿಗೆ ಸಮ ಅಲ್ಲ. ಸೈತಾನನು ದೇವರ ವಿರುದ್ಧವಾಗಿ ಯಾವತ್ತೂ ಯುದ್ಧ ಮಾಡೋದಿಲ್ಲ. ಆದ್ರೆ ದೇವರು ಉಂಟು ಮಾಡಿದ ಮನುಷ್ಯರನ್ನು ಕೆಡಿಸುವುದಕ್ಕಾಗಿ ಸೈತಾನ ಹೋರಾಡ್ತಾ ಇದ್ದಾನೆ. ದೇವ್ರು ಏನ್ ಮಾಡಿದಾರೆ, ನೀನ್ ಏನ್ ಮಾಡ್ತೀಯ ಮಾಡೋದು, ದೇವ್ರು ಬಿಟ್ಟಿದ್ದಾರೆ ಅಷ್ಟೇ. ಆದ್ರೆ ದೇವರು ಅವನಿಗೆ ಯಾವತ್ತೂ ಯುದ್ಧ ಇಲ್ಲ. ಇನ್ನೂ ಹೇಳ್ಬೇಕು ಅಂತಂದ್ರೆ, ಏನಾದ್ರು ಮಾಡ್ಬೇಕಂದ್ರೆ ಅವನೋಗಿ ದೇವ್ರ ಹತ್ರ ಕೇಳ್ಬೇಕು, ಸ್ವಾಮಿ ನನಗೆ ಮಾಡ್ಬೇಕು ಅವಕಾಶ ಕೊಡ್ತೀರಾ ಅಂತ. ಯೋಬನ ಮೇಲೆ ಅವ್ನು ಕಣ್ಣಿಟ್ಟ. ಯೋಬನು ತುಂಬಾ ಭಯಭಕ್ತಿನ ದೇವ್ರಿಗೋಸ್ಕರ ಜೀವಿಸ್ತಾ ಇದ್ದ. ಯೋಬನ ಮೇಲೆ ಅವ್ನ್ ಕಣ್ಣಿಟ್ಟು ಅವ್ನಿಗೇನಾದ್ರು ತೊಂದರೆ ಮಾಡ್ಬೇಕಂತ ಯೋಚನೆ ಮಾಡ್ದ. ಆದ್ರೆ ಹೋಗಿ ಅವ್ನಿಗೆ ಇಷ್ಟ ಬಂದಂಗೆಲ್ಲ ಮಾಡೋದಕ್ಕೆ ಅವಕಾಶ ಇತ್ತಾ? ಅವಕಾಶ ಇಲ್ಲ. ಅವನು ದೇವದೂತರ ಸನ್ನಿಧಿಯಲ್ಲಿ ದೇವರ ಮುಂದೆ ಅವರೆಲ್ಲ ಬರುವಾಗ ಅಲ್ಲಿ ಹೋಗಿ ದೇವ್ರ ಹತ್ರ ಅಪ್ಪಣೆ ಪಡಿಬೇಕಾಯ್ತು. ದೇವರು ಎಷ್ಟು ಅಪ್ಪಣೆ ಕೊಟ್ರು ಅಷ್ಟು ಮಾತ್ರ ಅವ್ನು ಮಾಡಕ್ಕಾಗಿತ್ತು. ಮೊದಲು ದೇವರು ಅವನಿಗಿದ್ದಂತ ಎಲ್ಲವನ್ನು ಅಳಿಸೋದಕ್ಕೆ ಅಧಿಕಾರ ಕೊಟ್ರು, ಅದನ್ನ ಮಾಡ್ದ. ಎರಡನೇ ಸರಿ ಅವನ ಆರೋಗ್ಯವನ್ನ ತಾಕೋದಕ್ಕೆ ಅಧಿಕಾರ ಕೊಟ್ರು, ಆದ್ರೆ ಅವನ ಜೀವಕ್ಕೆ ಅಪಾಯ ಮಾಡಬಾರದು ಅಂತ ದೇವ್ರು ಹೇಳಿದ್ರು. ಅಷ್ಟು ಮಾತ್ರ ಅವನು ಮಾಡಕ್ಕಾಗಿದ್ದು. ಅದ್ ಮೀರಿ ಬೇರೆ ಏನೋ ಕಡೆ ಅವನಿಗೆ ಮಾಡಕ್ ಆಗ್ಲಿಲ್ಲ. ಇನ್ನೊಂದು ಸಮಯದಲ್ಲಿ ಯೇಸು ಕ್ರಿಸ್ತನ ಹೇಳ್ತಾರೆ, ಸಿಮೋನನನ್ನು ನೋಡಿ, ಸಿಮೋನನೇ ಸಿಮೋನನೇ, ಸೈತಾನನು ಗೋಧಿಯ ಒನೆಯಂತೆ ನಮ್ಮನ್ನು ಒನೆಯಬೇಕೆಂದು ಅಪ್ಪಣೆ ಕೇಳಿದನು ಅಂತ ಹೇಳ್ತಾರೆ. ಆಗ ಅಪೊಸ್ತಲರನ್ನ ಮುಟ್ಟಬೇಕಂದ್ರು, ಶಿಷ್ಯರನ್ನ ಮುಟ್ಟಬೇಕಂದ್ರೆ ಕೂಡ ಅವ್ನು ದೇವ್ರ ಹತ್ರ ಅಪ್ಪಣೆ ಕೇಳಬೇಕು. ಅವ್ರ ಅಪ್ಪಣೆ ಕೊಟ್ರೇನೆ ಅವ್ನು ಮುಟ್ಟಕ್ಕಾಗೋದು. ಆ ರೀತಿ ನಾವು ಸೈತಾನನಿಗೂ ದೇವರಿಗಿರುವಂತ ವ್ಯತ್ಯಾಸವನ್ನ ತಿಳಿದುಕೊಳ್ಳಬೇಕು. ಸೈತಾನನು ಸರ್ವಶಕ್ತನಲ್ಲ, ಎಲ್ಲಾ ಮಾಡುವಂತ ಅಧಿಕಾರ ಅವನಿಗಿಲ್ಲ. ದೇವರು ಎಷ್ಟು ಶಕ್ತಿ ಕೊಟ್ಟಿದಾರೋ, ಎಷ್ಟು ಅಧಿಕಾರ ಕೊಟ್ಟಿದಾರೋ ಅಷ್ಟೇ, ಅದನ್ನ ಮೀರಿ ಅವನಿಗೇನು ಮಾಡೋಕ್ ಆಗೋದಿಲ್ಲ. ದೇವರಿಗೂ ಸೈತಾನನಿಗೂ ಹೋಲಿಕೆ ಅನ್ನೋದೇ ಇಲ್ಲ. ಏನಾದ್ರೂ ಮಾಡ್ಬೇಕಂದ್ರೂ ಕೂಡ ಸೈತಾನ್ ದೇವ್ರ ಹತ್ರ ಕೇಳ್ಬೇಕು. ದೇವರು ಅವಕಾಶ ಕೊಟ್ರೆ ಅವ್ನು ಮಾಡಕ್ಕಾಗೋದು, ಇಲ್ಲಾಂದ್ರೆ ಮಾಡೋದಕ್ಕೆ ಆಗೋದಿಲ್ಲ. ಆದ್ರೆ ಯೇಸು ಕ್ರಿಸ್ತನು ಈ ಲೋಕದಲ್ಲಿ ಅವರು ಜೀವಿಸ್ತಾ ಇದ್ದಂತ ಸಮಯದಲ್ಲಿ ಸೈತಾನ್ ಬಂದು ಯೇಸು ಕ್ರಿಸ್ತನಿಗೆ ಒಂದು ಮಾತು ಹೇಳ್ತಾನೆ. ಏನಂದ್ರೆ, ನೀನು ನನ್ಗೆ ಅಡ್ಡ ಬೀಳು ಅಂತ ಹೇಳ್ತಾನೆ. ಎಲ್ಲಾ ರಾಜ್ಯವನ್ನು, ಅವುಗಳ ವೈಭವನ್ನೆಲ್ಲವನ್ನು ತೋರಿಸಿ ನನಗೆ ಅಡ್ಡ ಬೀಳು, ಇದೆಲ್ಲ ನನ್ನದೇ, ನೀನ್ ನನಗೆ ಅಡ್ಡ ಬಿದ್ರೆ ಇದನ್ನೆಲ್ಲ ನಾನು ನಿನಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆಗ ಅವನಿಗೆ ಆ ಮಾತು ಹೇಳ್ಬೇಕಂದ್ರೆ ಎಷ್ಟು ಧೈರ್ಯ. ನಾವಿವತ್ತು ಹೋಗ್ಬಿಟ್ಟು ತುಂಬಾ ದೊಡ್ಡ ರಾಜಕಾರಣಿ ಹತ್ರ ಹೋಗ್ಬಿಟ್ಟು ನೀನ್ ನನ್ಗೆ ಅಡ್ಡ ಬೀಳು ಅಂತ ಹೇಳಿದ್ರೆ ಸುಮ್ಮನೆ ಇರ್ತಾನ ರಾಜಕಾರಣಿ? ಅವನ್ ಬಂದು ನಮ್ಮನೆ ತುಳ್ದಾಕ್ಬಿಡ್ತಾನೆ. ಏನೋ ಎಷ್ಟ ನಿಂಗೆ ಅಹಂಕಾರ, ನೀನ್ ಬಂದು ನನ್ಗೆ ಅಡ್ಡ ಬೀಳು ಅಂತ ಹೇಳ್ತಾನೆ. ನೀನ್ ಯಾವನು ಅಡ್ಡ ಬೀಳೋದಲ್ಲ, ಬಾಯಿ ತುಳಿತೀನಿ ಹಾಕೋಣಂತ ನಮ್ಮನ್ನು ತುಳ್ದಾಕ್ಬಿಡ್ತಾರೆ. ಕೆಲವೊಂದ್ಸಲ ನಾವು ಕೆಲವೊಂದು ಅಧಿಕಾರಿಗಳ ಮುಂದೆ ಮಾತಾಡೋಕೆ ನಮಗೆ ಭಯ ಆಗುತ್ತೆ. ಅಯ್ಯೋ, ಒಂದ್ ಮಾತು ತಪ್ಪಾಗಿ ಮಾತಾಡ್ಬಿಟ್ರೆ ಏನ್ ಅನ್ಬಿಡ್ತಾರೋ ಅಂತ. ಹಿಂಗಿರುವಾಗ ದೇವರು ಸರ್ವಶಕ್ತನು, ದೇವ್ರ ಮುಂದೆ ನಾವು ನಿಂತುಕೊಳ್ಳೋದನ್ನು ಊಹೆ ಮಾಡೋದಕ್ಕಾಗೋದಿಲ್ಲ. ಆದ್ರೆ ಅಂತ ದೇವರು ಯೇಸು ಕ್ರಿಸ್ತನಾಗಿ ಭೂಲೋಕದಲ್ಲಿ ಇರುವಾಗ ಸೈತಾನ್ ಬಂದು ಯೇಸು ಕ್ರಿಸ್ತನಿಗೆ ಹೇಳುವಂತ ಮಾತು, ನೀನ್ ನನ್ಗೆ ಅಡ್ಡ ಬೀಳು, ನೀನು ನನ್ಗೆ ಅಡ್ಡ ಬಿದ್ರೆ ಇದೆಲ್ಲ ನಾನು ಕೊಡ್ತೀನಿ ಅಂತ ಹೇಳ್ತಾರೆ. ಆಗ ಅಂತ ಮಾತನ್ನ ಅವ್ನು ಹೇಳೋದಕ್ಕೆ ಎಷ್ಟು ಧೈರ್ಯ, ಅದಕ್ಕೆ ಯಾವ ತರ ಅವಕಾಶ ಆಯ್ತು? ದೇವರಿಗೂ ಸೈತಾನಿಗೂ ಹೋಲಿಕೆನೇ ಇಲ್ಲ. ಹೀಗಿರುವಾಗ ಯೇಸು ಕ್ರಿಸ್ತನಿಗೆ ಅವನು ಆ ರೀತಿ ಯಾವ ರೀತಿ ಹೇಳಕ್ ಸಾಧ್ಯ? ಏನೋ ಯೇಸು ಕ್ರಿಸ್ತನಿಗಿಂತ ತಾನು ದೊಡ್ಡವನು ಅನ್ನೋ ತರ, ನಮ್ ಕಾಲಿಗೆ ಅಡ್ಡ ಬೀಳು ನೀನು, ಎಲ್ಲ ನಾನು ನಿನಗೆ ಕೊಡ್ತೀನಿ ಅಂತ ಹೇಳೋ ರೀತಿಯಲ್ಲಿ ಮಾತನ್ನ ಹೇಳೋದಕ್ಕೆ ಯಾವ ರೀತಿ ಅವಕಾಶ ಆಯ್ತು? ದೇವರಿಗೆ ಸೈತಾನಿಗೆ ಹೋಲಿಕೆ ಇಲ್ಲ. ಯೇಸು ಕ್ರಿಸ್ತನು ಮನುಷ್ಯನಾಗಿ ಈ ಲೋಕದಲ್ಲಿ ಬರೋದಕ್ಕಿಂತ ಮುಂಚೆ ದೇವರಾಗಿ ಅವರಿದ್ರು. ಆಗ ಸೈತಾನನಿಗೂ ದೇವರಾಗಿ ಯೇಸು ಕ್ರಿಸ್ತನು ದೇವರ ಪರಲೋಕದಲ್ಲಿ ಇದ್ದಾಗ ಅವ್ರಿಗೂ ಇವನಿಗೂ ಹೋಲಿಕೆನೇ ಇಲ್ಲ. ಅವ್ರ ಮುಂದೆ ಬಂದು ನಿಂತ್ಕೊಳ್ಳೋಕು ನಡಗಬೇಕು, ಮಾತಾಡೋದಕ್ಕೆ ನಡಗಬೇಕು, ಆ ತರ ಪರಿಸ್ಥಿತಿ ಇತ್ತು. ಆದ್ರೆ ಕುಮಾರನಾದ ದೇವರು ಒಂದು ಕಾಲದಲ್ಲಿ ಮನುಷ್ಯನಾಗಿ ಈ ಲೋಕದಲ್ಲಿ ಅವ್ರು ಕಾಣಿಸ್ಕೊಂಡು, ಅವ್ರ ಮನುಷ್ಯನಾಗಿ ಈ ಲೋಕದಲ್ಲಿ ಕಾಣಿಸಿಕೊಂಡಿರುವಂತ ಸಮಯದಲ್ಲಿ ಆಗ ಬಂದು ಸೈತಾನ್ ಮಾತಾಡ್ತಾನೆ, ನನಗೆ ಅಡ್ಡ ಬೀಳು ಅಂತ ಒಂದು ಮಾತು ಮಾತಾಡ್ತಾನೆ. ಆಗ ಅವನಿಗೆ ಹೆಂಗ್ ಮಾತಾಡೋಕ್ ಸಾಧ್ಯ ಆಯ್ತು ಅಂತಂದ್ರೆ, ಈಗ ಕುಮಾರನಾಗಿರುವ ದೇವರು ಅವರ ಸಕಲ ಮಹಿಮೆಯನ್ನು ತ್ಯಜಿಸಿ, ದೈವತ್ವವನ್ನು ತ್ಯಜಿಸಿ ಅವ್ರ ಮನುಷ್ಯನಾಗಿ ಈ ಲೋಕದಲ್ಲಿ ವಾಸ ಮಾಡ್ತಾ ಇದ್ದಾರೆ. ಮನುಷ್ಯರು ದೇವದೂತರಿಗಿಂತ ಕಡಿಮೆಯಾಗಿ ಮಾಡಲ್ಪಟ್ಟವರು. ಆಗ ಯೇಸು ಕ್ರಿಸ್ತನು ಕುಮಾರನಾದ ದೇವರಾಗಿದ್ದು ಅವರ ಮಹಿಮೆಯನ್ನು ತ್ಯಜಿಸಿ ಮನುಷ್ಯ ಸಾದೃಶ್ಯದಲ್ಲಿ ಈ ಲೋಕದಲ್ಲಿ ಕಾಣಿಸಿಕೊಂಡದ್ದರಿಂದ, ದೇವದೂತರಿಗಿಂತಲೂ ಅವರು ಕಡಿಮೆಯಾಗಿ ಕಾಣಿಸಿಕೊಂಡದ್ದರಿಂದ ಈಗ ಸೈತಾನ್ ಏನ್ ಮಾಡ್ತಾನೆ ಅಂತಂದ್ರೆ, ಯೇಸು ಕ್ರಿಸ್ತನ ಹತ್ರ ಬಂದು ಧೈರ್ಯವಾಗಿ ಮಾತಾಡ್ತಾನೆ, ನನಗೆ ಅಡ್ಡ ಬೀಳು, ನಾನು ಇದೆಲ್ಲ ನಿಮ್ಗೆ ಕೊಡ್ತೀನಿ ಅಂತ ಹೇಳ್ತಾನೆ. ಆದ್ರೆ ಯೇಸು ಕ್ರಿಸ್ತನ ಏನ್ ಮಾಡ್ತಾರೆ, ಅವನನ್ನ ಓಡಿಸಿ ಅವನನ್ನ ಜಯಿಸ್ತಾರೆ. ಅವನು ಹೇಳುವಂತ ಮಾತನ್ನ ಅವ್ರು ಕೇಳೋದಿಲ್ಲ, ಅವರು ಜಯಿಸ್ತಾರೆ.
ಕಾರಣ ಇದನ್ನ ಅವ್ರು ಏನ್ ಮಾಡ್ಬೇಕಾಗಿತ್ತು ಅಂತಂದ್ರೆ, ಅವರು ಮನುಷ್ಯರನ್ನ ಅವ್ರಿಗೋಸ್ಕರ ಉಂಟು ಮಾಡಿ ಆ ಮನುಷ್ಯರನ್ನ ಸೈತನ್ ಕೆಡಿಸ್ದ. ಅಂದ್ರೆ ಮನುಷ್ಯರಿಗೆ ದೇವರು ಸ್ವತಂತ್ರ ಕೊಟ್ರು, ದೇವರನ್ನ ಸೇವಿಸಲಿರೋಕ್ಕೂ ಸ್ವತಂತ್ರ ಕೊಟ್ರು. ಸೈತನ್ ಏನ್ ಮಾಡ್ದ, ಪ್ರೇರೇಪಣೆ ಮಾಡೋದಕ್ಕೆ ದೇವ್ರು ಬಿಟ್ರು. ಅವನ್ ಬಂದು ಪ್ರೇರೇಪಿಸಿ ಮನುಷ್ಯರು ಏನ್ ಮಾಡಿದ್ರು, ದೇವರಿಗೆ ಒಳಗಾಗೋದನ್ನ ಬಿಟ್ಟು ಸೈತನ್ ಮಾತು ಕೇಳಿ ಬಿದ್ದು ಹೋದ್ರು. ಈಗ ಆ ಮನುಷ್ಯರನ್ನ ರಕ್ಷಿಸಬೇಕು, ಆ ಮನುಷ್ಯರನ್ನ ಮರಣದಿಂದ ಬಿಡಿಸಿ ಅವ್ರ ರಾಜ್ಯಕ್ಕೆ ಸೇರಿಸ್ಕೊಳ್ಬೇಕಂತ ದೇವ್ರ ತೀರ್ಮಾನ ಮಾಡಿದ್ರು. ಅದಕ್ಕೋಸ್ಕರವಾಗಿ ಏನ್ ಮಾಡಿದ್ರು, ಅವರೇ ಮನುಷ್ಯನಾಗಿ ಬಂದ್ರು. ಈಗ ಅವರೇ ಮನುಷ್ಯರಾಗಿ ಬಂದಿರುವಾಗ ಸೈತನನ್ನ ಅವರು ಜಯಿಸಬೇಕು. ಅದಕ್ಕೋಸ್ಕರವಾಗಿ ಏನಾಯ್ತಂದ್ರೆ ಆ ಕಾರ್ಯಗಳಿಗೆ ಅವರು ಒಪ್ಪಿಸ್ಕೊಟ್ರು. ಅವ್ರು ಮನುಷ್ಯರಾಗಿ ಇದ್ರಿಂದ, ಮನುಷ್ಯ ಸ್ವರೂಪನಾಗಿ ಬಂದಿದ್ರಿಂದ ಸೈತನ್ ಬಂದು ಅವ್ರ ಹತ್ರ ಮಾತಾಡೋದಕ್ಕೆ ಅವನಿಗೆ ಧೈರ್ಯ ಇತ್ತು. ಆದ್ರೆ ಈಗ ಮತ್ತೆ ಅವರು ಮರಣ ಹೊಂದಿ ಮರಣವನ್ನು ಜಯಿಸಿ ಈಗ ಪರಲೋಕದಲ್ಲಿ ಅವ್ರು ವಾಸವಾಗಿದ್ದಾರೆ. ಈಗ ಅಲ್ಲಿ ಹೋಗಿ ಸೈತನ್ ಇದಾರಲ್ಲ, ಅವ್ರ ಮುಂದೆ ಮಾತಾಡೋಕ್ಕಾಗಲ್ಲ, ಅವ್ರ ಮುಂದೆ ನಿಂತ್ಕೊಳಕ್ ಹೋಗೋಣ ಆಗೋದಿಲ್ಲ. ಆಗ ದೇವರಿಗೂ ಸೈತನಿಗೂ ಹೋಲಿಕೆ ಇಲ್ಲ. ಆದ್ರೆ ಅವ್ರು ಮನುಷ್ಯರಾಗಿದ್ದಾಗ ಮನುಷ್ಯ ಸಾದೃಶ್ಯವನ್ನು ಧರಿಸಿಕೊಂಡು ದೇವದೂತರಿಗಿಂತಲೂ ಕಡಿಮೆಯಾಗಿ ಅವ್ರು ಇದ್ದದ್ದರಿಂದ ಸೈತನ್ ಬಂದು ಅವ್ರ ಹತ್ರ ಆ ತರ ಎಲ್ಲ ಮಾತಾಡೋದಕ್ಕೆ ಅವಕಾಶ ಇತ್ತು. ಆದ್ರೆ ಈಗ ಅವ್ರು ಮತ್ತೆ ಮರಣವನ್ನು ಜಯಿಸಿ ಮನುಷ್ಯರಿಗೆ ರಕ್ಷಣೆಯನ್ನು ಉಂಟು ಮಾಡಿ ಈಗ ಪರಲೋಕದಲ್ಲಿ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಈಗ ಅವ್ರ ಮುಂದೆ ಹೋಗಿ ನಿಂತ್ಕೊಂಡು ಸೈತನಿಗೇನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಮೊದಲು ಹೆಂಗಿದ್ರು ಅಂದ್ರೆ ಆತ್ಮ ಸ್ವರೂಪನಾಗಿದ್ರು, ಇವಾಗ ಹೆಂಗಿದ್ದಾರೆ ಅಂದ್ರೆ ಮನುಷ್ಯ ಸಾದೃಶ್ಯವಾಗಿದ್ದಾರೆ. ಅಂದ್ರೆ ಮೊದಲು ಅವರಿಗೆ ಆಕಾರ ಇರಲಿಲ್ಲ, ಈಗ ಮನುಷ್ಯನ ಆಕಾರದಲ್ಲಿ ಅವರು ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಹಲ್ಲೆಲೂಯಾ. ಶಾಶ್ವತವಾಗಿ ಅವ್ರ ಮನುಷ್ಯ ಸ್ವರೂಪದಲ್ಲಿ ಇರುವುದಕ್ಕೆ ಅವರು ಒಪ್ಪಿಸ್ಕೊಟ್ರು. ಅದೇ ಯೇಸು ಕ್ರಿಸ್ತನು ನನಗೋಸ್ಕರ ನಿಮಗೋಸ್ಕರ ಮಾಡಿದ ಮಹಾ ತ್ಯಾಗ. ಹಂಗಂದ್ರೆ ಅವರು ದೇವರಾಗಿದ್ರು, ಆತ್ಮನಾಗಿದ್ರು. ದೇವರಿಗೆ ಅವರ ಆತ್ಮನಿರ್ತಾರೆ, ಆಕಾರ ಅನ್ನೋದು ಇರೋದಿಲ್ಲ. ಆದ್ರೆ ಯಾರು ಕಾಣಲಾಗದ ಆತ್ಮನಾಗಿರುವಂತಹ ದೇವರು ಮನುಷ್ಯರಾಗಿರೋ ನಮ್ಮನ್ನು ರಕ್ಷಿಸುವುದಕ್ಕಾಗಿ ಅವ್ರ ಮನುಷ್ಯನಾಗಿ ಈ ಲೋಕದಲ್ಲಿ ಬಂದು ಮರಣ ಹೊಂದಿ ಮತ್ತೆ ಮರಣವನ್ನು ಜಯಿಸಿ ಈಗ ತಂದೆಯಾದ ದೇವರ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಈಗ ಯಾವ ತರ ಇದ್ದಾರೆ, ಆದಿಯಲ್ಲಿ ಮತ್ತೆ ಇದ್ದ ಹಾಗೆ ಅಲ್ಲ, ಈಗ ಮನುಷ್ಯ ಆಕಾರದಲ್ಲೇ ಇದ್ದಾರೆ. ಯಾವಾಗಲೂ ಹಾಗೆ ಇರ್ತಾರೆ, ಶಾಶ್ವತವಾಗಿ ಹಾಗೆ ಇರ್ತಾರೆ. ಅದು ಯೇಸು ಕ್ರಿಸ್ತನು ನಮಗೋಸ್ಕರವಾಗಿ ಮಾಡಿದ ಕಾರ್ಯ. ಹಾಗಂದ್ರೆ ದೇವರು ಮನುಷ್ಯರನ್ನ ಯಾವ ಉದ್ದೇಶಕ್ಕೋಸ್ಕರ ಮಾಡಿದ್ರು ಅಂತಂದ್ರೆ, ಈಗ ಯೇಸು ಕ್ರಿಸ್ತನು ಯಾವ ಸ್ಥಾನದಲ್ಲಿ ಇದ್ದಾರೆ ಆ ತರ ಇರಬೇಕು ಅಂತ ನಮ್ಮನ್ನ ದೇವರು ಉಂಟು ಮಾಡಿದ್ರು. ಆದ್ರೆ ನಾವು ಆ ಸ್ಥಾನಕ್ಕೆ ಏರಿ ಹೋಗ್ಲಿಲ್ಲ. ದೇವ್ರ ಮಾತು ಕೇಳಿ ನಾವು ಆ ಸ್ಥಾನಕ್ಕೆ ಏರಿ ಹೋಗ್ಬೇಕಾಗಿತ್ತು. ಆದ್ರೆ ನಾವು ದೇವ್ರ ಮಾತು ಕೇಳದೆ ಕೆಟ್ಟು ಹೋದ್ವಿ. ದೇವ್ರು ನಮ್ಮನ್ನ ಉಂಟು ಮಾಡಿ ಮೇಲ್ಗಡೆ ಹೋಗೋದಕ್ಕೂ ನಮ್ಗೆ ಅವಕಾಶ ಇತ್ತು, ಕೆಳಗಡೆ ಬಿದ್ದೋಗೋದಕ್ಕೂ ಅವಕಾಶ ಇತ್ತು. ಮೇಲ್ಗಡೆ ಹೋಗಿದ್ರೆ ನಾವು ದೇವ್ರ ಮಾತು ಕೇಳಿ ಯಾವ ತರ ಇರ್ತಾ ಇದ್ವಿ. ಈಗ ಯೇಸು ಕ್ರಿಸ್ತನು ಯಾವ ತರ ಇದ್ದಾರೆ, ತಂದೆ ಚಿತ್ತವನ್ನು ನೆರವೇರಿಸಿ ಅವ್ರ ಮರಣ ಹೊಂದಿ ಅವ್ರ ಮರಣವನ್ನು ಜಯಿಸಿ ಈಗ ಯಾವ ತರ ಇದ್ದಾರೆ ಆ ತರ ನಾವು ಏರಿ ಹೋಗ್ತಾ ಇದ್ವಿ ದೇವರ ಹತ್ರಕ್ಕೆ. ಆದ್ರೆ ನಾವು ದೇವ್ರ ಮಾತನ್ನು ಕೇಳದೆ ಸೈತನ್ ಮಾತು ಕೇಳಿದ್ರಿಂದ ಇವಾಗ ಯಾವ ತರ ಸ್ಥಾನಕ್ಕೆ ಬಂದು ಬಿದ್ದಿದ್ದೀವಿ ಆ ಸ್ಥಾನಕ್ಕೆ ನಾವು ಬಿದ್ದು ಹೋದ್ವಿ. ಆದ್ರೆ ಮತ್ತೆ ನಮ್ಮನ್ನ ಆ ಸ್ಥಾನಕ್ಕೆ ತೆಗೆದುಕೊಂಡು ಹೋಗೋದಕ್ಕಾಗಿ ಯೇಸು ಕ್ರಿಸ್ತನ ಅವರೇ ಬಂದು ಎಲ್ಲವನ್ನು ಮಾಡಿ ಮುಗಿಸಿ ಈಗ ಮತ್ತೆ ಅಲ್ಲಿ ಹೋಗಿದ್ದಾರೆ. ಅವರಲ್ಲಿ ವಿಶ್ವಾಸ ಇಡುವಂತ ಎಲ್ಲರೂ ಮುಂದೆ ಅವರ ರೀತಿಯಲ್ಲಿ ಅಲ್ಲೂ ಹೋಗಿ ಇರ್ತಾರೆ. ಹಲ್ಲೆಲೂಯಾ. ಅದು ಯೇಸು ಕ್ರಿಸ್ತನು ನಮಗಾಗಿ ಮಾಡಿರುವಂತ ಕಾರ್ಯ. ಆಗ ಮನುಷ್ಯನಾಗಿ ಅವ್ರು ಮಾಡಲ್ಪಟ್ಟಂತ ಕಾಲಗಳಲ್ಲಿ ಸ್ವಲ್ಪ ಕಾಲ ಸೈತನ ಅವ್ರ ಮುಂದೆ ಬಂದು ನಿಂತ್ಕೊಳ್ಳೋದಕ್ಕೂ ಮಾತಾಡೋದಕ್ಕೂ ಅವ್ನಿಗೆ ಅವಕಾಶ ಇತ್ತು. ಯಾಕಂದ್ರೆ ಅವ್ರು ಮನುಷ್ಯರಾಗಿ ಮಾಡಲ್ಪಟ್ಟಿದ್ರು. ಆದ್ರೆ ದೈವತ್ವದ ಲೆಕ್ಕದಲ್ಲಿ ತಗೊಂಡ್ರೆ ದೇವರಿಗೂ ಸೈತನ್ಗೂ ಹೋಲಿಕೆನೇ ಇಲ್ಲ. ಅವ್ರಿಗೆ ಯಾವತ್ತೂ ಕೂಡ ಸಮ ಅಲ್ಲವೇ ಅಲ್ಲ.